ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಸುರಪುರದಲ್ಲಿ ಮರಳು ಮಾಫಿಯಾವೇ ನಡೀತಾ ಇದೆ. ಇನ್ನು ಗೊತ್ತಿದ್ದು ಕಣ್ಮುಚ್ಚಿ ಕುಡಿತಾ ಇದೆಯಾ ಹಾಗಾದ್ರೆ ಪೊಲೀಸ್ ಇಲಾಖೆ ಅನ್ನುವಂತಹ ಅನುಮಾನವೂ ಈಗ ವ್ಯಕ್ತವಾಗ್ತಾ ಇದೆ. ಸುರಪುರದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ. ಇನ್ನು ಗೊತ್ತಿದ್ರು ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಕಣ್ಮುಚ್ಚಿ ಕುಳಿತುಕೊಂಡಿದೆಯಾ? ಕೃಷ್ಣಾ ನದಿಯ ಒಡಲನ್ನ ಬಗಿತಾ ಇದ್ದಾರೆ ದಂಧೆಕೋರರು. ಟಿಪ್ಪರ್ ಲಾರಿಗಳಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ರಾತ್ರೋರಾತ್ರಿ ಎಗ್ಗಿಲ್ಲದೆ ಸ್ಯಾಂಡ್ ಮಾಫಿಯಾ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುತ್ಕೊಂಡಿದ್ದಾರಾ ಅಥವಾ ಅಲ್ಲಿ ದಂಧೆಕೋರರ ಜೊತೆ ಕೈ ಜೋಡಿಸಿದಾರಾ? ಎಲ್ಲ ಗೊತ್ತಿದ್ರು ಮೌನ ಆಗಿರೋದೇಕೆ? ಪೊಲೀಸ್ನವರ ನಡೆಗೆ ಸುರಪುರ ಜನತೆ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮರಳು ದಂಧೆಕೋರರ ಜೊತೆನೆ ಪೊಲೀಸ್ನವರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಅನ್ನುವಂತಹ ಅನುಮಾನಗಳಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಯ ಜನ. ಹಾಗಾದರೆ ಈ ಎಲ್ಲ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರೋದು ಯಾಕೆ? ಪೊಲೀಸ್ನವರ ನಡೆಗೆ ಸುರಪುರ ಜನತೆ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಸಾಕಷ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಹಿಂದೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆದರೂ ಕೂಡ ಈ ಮರಳು ಮಾಫಿಯಾ ಅನ್ನೋದು ಎಗ್ಗಿಲ್ಲದೆ ನಡೀತಾ ಇದೆ. ಯಾದಗಿರಿಯಲ್ಲಿ ಸುರಪುರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಇನ್ನೊಂದು ಕಡೆ ರೇಡ್ ಆದಂಥ ಸಂದರ್ಭದಲ್ಲಿ ಆ ಲಾರಿ ಮತ್ತು ಅಲ್ಲಿ ಏನೇನೆಲ್ಲ ವಸ್ತುಗಳೇನು ತಂದಿರ್ತಾರಲ್ಲ ಮಾಫಿಯಾ ಮಾಡಲಿಕ್ಕೆ, ಅದೆಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಮತ್ತು ಅದೇ ಕಾಯಕ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದರೆ ಇಲ್ಲಿ ಅಲ್ಲಿಯ ಜನ ಈಗ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಪೊಲೀಸ್ ಬಗ್ಗೆ, ಪೊಲೀಸ್ ಇಲಾಖೆ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು ಇದು ಮರಳು ಮಾಫಿಯಾ. ಕೃಷ್ಣಾ ನದಿಯ ಒಡಲಿಗೆ ಈಗ ಕೊಡಲಿ ಏಟನ್ನು ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ. ಯಾದಗಿರಿ ಮತ್ತು ಸುರಪುರದಲ್ಲಿ ಎಗ್ಗಿಲ್ಲದೆ ಈಗ ಮರಳು ದಂಧೆ ನಡೀತಾ ಇದೆ. ಈಗ ಸ್ಯಾಂಡ್ ಮಾಫಿಯಾ ನಡೀತಾ ಇದ್ರು ಕೂಡ ಪೊಲೀಸ್ನವರು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಹೇಗೆ ಅಂತ? ಯಾಕಂದ್ರೆ ಅಲ್ಲಿಯ ಜನ ಈಗ ಅದನ್ನೇ ಈಗ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹೇಶ್. ಎಸ್ ಸಚಿನ್, ಹಗಲು ರಾತ್ರಿ ಅಲ್ಲದೆ ಕೃಷ್ಣೆಯ ಒಡಲು ಬಗೆತಿರುವ ದಂಧೆಕೋರರ ಒಂದು ನಿರಂತರ ದಂಧೆಗೆ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಯಾವೊಬ್ಬ ಅಧಿಕಾರಿ ಕೂಡ ಕಟ್ಟಾಕಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿರಂತರ ಮರಳು ದಂಧೆಗೆ ಹೆಸರುವಾಸಿಯಾಗಿದೆ ಈ ಒಂದು ಸುರಪುರ ತಾಲೂಕು ಏನಂತಂದ್ರೆ. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷ್ಣಾ ನದಿಯ ದಡದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ಮರಳು ಸಾಗಾಟ ನಡೆಯುತ್ತೆ. ಈ ಒಂದು ಮರಳು ಸಾಗಾಟಕ್ಕೆ ಅಧಿಕಾರಿಗಳು ಕೂಡ ದಂಗಾಗಿದ್ದಾರೆ. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಅಂದ್ರೆ 11 ಗಂಟೆ ಸರಿಸುಮಾರಿಗೆ ಅಂದ್ರೆ ಇವರ ಒಂದು ಆಟ ಶುರುವಾಗ್ತಕ್ಕಂಥದ್ದು. ಯಾಕಂದ್ರೆ ರಿಪಬ್ಲಿಕ್ ಆಫ್ ಸುರಪುರದಲ್ಲಿ ಇದುವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಮರಳು ಮಾಫಿಯಾನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಈ ಒಂದು ಸುರಪುರಕ್ಕೆ ಹೋಗ್ಬೇಕಂದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಮರಳು ದಂಧೆಕೋರರು ಯಾವುದಕ್ಕೂ ಅಂಜೋದಿಲ್ಲ, ಅಳ್ಕೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರನ್ನೇ ಕಟ್ಟಾಕಿ ಹೊಡೆಯುವಂತ ಪರಿಸ್ಥಿತಿ ಕೂಡ ಅಲ್ಲಿ ಉದ್ಭವ ಆಗಿರ್ತಕ್ಕಂಥ. ಯಾಕಂದ್ರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಸುರಪುರದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಗೌಡರು ಕೂಡ ಹೇಳಿರ್ತಕ್ಕಂಥ ಪ್ರೆಸ್ ಮೀಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಏನಂದ್ರೆ, ರಿಪಬ್ಲಿಕ್ ಆಫ್ ಸುರಪುರದಲ್ಲಿ ಯಾರಾದ್ರೂ ಮರಳು ಮಾಫಿಯಾನ ತಡೆಗಟ್ಟಕ್ಕೆ ಬಂದ್ರೆ ಅಂತರ್ನ ಕರ್ಕೊಂಡೋಗಿ ಎತ್ತಾಕೊಂಡೋಗಿ ಅವ್ರಿಗೆ ಮಾನಸಿಕವಾಗಿ ಮತ್ತೆ ಬಹಳ ವಿಚಿತ್ರವಾಗಿ ಅಲ್ಲಿ ಹೊಡಿತಾರೆ. ಹಾಗಾಗಿ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಮರಳು ಮಾಫಿಯಾನ ತಡೆಗಟ್ಟಕ್ ಆಗ್ತಾ ಇಲ್ಲ. ಒಂದು ವೇಳೆ ಈ ರೀತಿಯಾಗಿ ಅಧಿಕಾರಿಗಳು ಕೂಡ ಹೆಲ್ಪ್ಲೆಸ್ ಆದ್ರೆ ನಾನೇ ಮುಂದೊಂದು ದಿನ ಅಲ್ಲಿ ಯಾರ್ಯಾರು ಮರಳು ಹೊಡಿತಾರೆ ಅಂತ ಗಾಡಿಗಳನ್ನು ಸ್ಟಾಪ್ ಮಾಡಿ ಅವಕ್ಕೆ ತೆಗೆದು ಗಾಡಿ ನಿಂದ್ರಿಸಿ ನಾನೇ ಪೊಲೀಸರಿಗೆ ಕರೆ ಮಾಡಿ ನಮ್ಮ ಕಾರ್ಯಕರ್ತರನ್ನ ಕೂಡ ನಾನು ಅಲ್ಲಿ ಕರ್ಕೊಂಡು ಹೋಗಿ ರೈಡ್ ಮಾಡ್ತೀನಿ ಅಂತ ಕೂಡ ಅವರು ಖುದ್ದಾಗಿ ಹೇಳಿರ್ತಕ್ಕಂಥ. ಸಚಿನ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೆ ಇಲ್ಲಿ ಇಷ್ಟೆಲ್ಲ ಮರಳು ಮಾಫಿಯಾ ನಡೀತಾ ಇದೆ. ನಾವು ಕೂಡ ಇಲ್ಲಿ ಯಾದಗಿರಿ SP ಪೃಥ್ವಿ ಶಂಕರ್ ಅವರಿಗೆ ಕರೆ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಅವರು ಕರೆ ಸಂಪರ್ಕ ಸಿಗ್ತಾ ಇಲ್ಲ. ಒಂದು ಕಡೆ ಇದು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಪೊಲೀಸ್ನವರು, ಸಂಬಂಧಪಟ್ಟಂತಹ ಅಧಿಕಾರಿಗಳು. ಅದ್ರ ಜೊತೆಗೆ ನೋಡಿ ಈ ಯಾದಗಿರಿ ಭಾಗದಲ್ಲೆಲ್ಲ ಸಾಕಷ್ಟು ಮರಳು ಮಾಫಿಯಾ ನಡೀತಾನೇ ಇದೆ. ಅಥವಾ ಎಲ್ಲೋ ಒಂದು ಕಡೆ ರೇಡ್ ಆದರೂ ಕೂಡ ಅವೆಲ್ಲ ಸುಮ್ಮನೆ ಜನಗಳ ಕಣ್ಣು ಒರೆಸ್ಲಿಕ್ಕೆ ಮಾಡ್ತಾ ಇರುವಂತಹ ರೇಡ್ಗಳು ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದು ಸಲ ರೇಡ್ ಆಗಿ ಸರಿಯಾದಂಥ ಪನಿಷ್ಮೆಂಟ್ ಕೊಟ್ಟರೆ ಈಗ ನೋಡಿ, ಈಗ ಯಾದಗಿರಿ SP ಅವರಿಗೆ ನಾವು ನಿರಂತರವಾಗಿ ಕರೆ ಮಾಡ್ತಾನೆ ಇದ್ದೀವಿ. ಅವರು ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ.
ಪೃಥ್ವಿ ಶಂಕರ್ ಅವರು ಕರೆ ಸ್ವೀಕಾರ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಎತ್ತ ಅನ್ನೋದು ಗೊತ್ತಾಗಬೇಕಲ್ಲ ಪವರ್ ಟಿ ವಿ ಮುಖೇನವಾಗಿ ರಾಜ್ಯದ ಜನತೆಗೆ. ಅಟ್ಲೀಸ್ಟ್ ಆ ಯಾದಗಿರಿ ಮತ್ತು ಸುರಪುರದ ಜನತೆಗೆ ಏನು ಆಗ್ತಾ ಇದೆ ಅಲ್ಲಿ ಅನ್ನೋದು ಗೊತ್ತಾಗಬೇಕಲ್ಲ. ನೋಡಿ, ಈಗ ನಮ್ಮ ಪ್ರತಿನಿಧಿಯವರು ಹೇಳ್ತಾ ಇದ್ರು, ಎಲ್ಲಾದರೂ ರೈಡ್ ಮಾಡೋಕ್ಕೆ ಹೋದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಅವರು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ಸಾಕಷ್ಟು ಮನಸೋ ಇಚ್ಛೆ ತಳಿಸ್ತಾರೆ. ಅಂದರೆ ಇಲ್ಲಿ ಬಲಾಢ್ಯರೇ ಮಾಡ್ತಾ ಇರೋವಂಥದ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾಣದ ಶಕ್ತಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಪ್ರಭಾವಿಗಳು, ಅವರು ರಾಜಕಾರಣಿಗಳೋ ಉದ್ಯಮಿಗಳೋ ಯಾರೋ, ಆದರೆ ಪ್ರಕೃತಿಯ ಒಡಲಿಗೆ ನೀವು ಕೊಡಲಿಯೇಟನ್ನು ಕೊಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸುರಪುರದ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ನಾವು ಪೃಥ್ವಿ ಶಂಕರ್ ಯಾದಗಿರಿ SP ಅವರಿಗೆ, ಅವ್ರು ಇವತ್ತು ಫೋನ್ ಪಿಕ್ ಮಾಡದೇ ಇರ್ಬೋದು, ನಾಳೆ ನಿರಂತರವಾಗಿ ನಾವು ಕರೆ ಮಾಡೇ ಮಾಡ್ತೀವಿ ಅವರಿಗೆ.